ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕನ್ನಡದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಷಯವನ್ನು ಪ್ರಾರಂಭಿಸೋಣ. ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಉಪಮಾಲಂಕಾರದ ಬಗ್ಗೆ ವಿಷಯವನ್ನು ನೋಡಿದ್ವಿ. ಅರ್ಥಾಲಂಕಾರದಲ್ಲಿ ಬರುವಂತಹ ಮೊದಲನೆಯ ವಿಧ ಅದಾಗಿತ್ತು. ಯಾವುದು? ಉಪಮಾಲಂಕಾರ. ಹಾಗೇನೆ ಆ ಉಪಮಾಲಂಕಾರದಲ್ಲಿ ಬರುವಂತಹ ಎರಡು ಮುಖ್ಯ ವಿಧಗಳನ್ನು ನಾವು ನೋಡಿದ್ದಾಯಿತು. ಯಾವುದು ಅಂತ ನಿಮಗೆ ಈಗಾಗಲೇ ತಿಳಿದಿದೆ. ಮೊದಲನೇದು ಪೂರ್ಣೋಪಮಾಲಂಕಾರ, ಎರಡನೆಯದು ಲುಪ್ತೋಪಮಾಲಂಕಾರ. ಹಾಗಂದ್ರೆ ಏನು ಅನ್ನೋದನ್ನ ಉದಾಹರಣೆಗಳ ಸಮೇತ ನಾವು ನೋಡಿದ್ದಾಗಿದೆ ಮಕ್ಕಳೇ. ಈ ದಿನದ ವಿಡಿಯೋದಲ್ಲಿ ತರಗತಿಯಲ್ಲಿ ನಾವು ಅರ್ಥಾಲಂಕಾರದ ಎರಡನೆಯ ವಿಧಕ್ಕೆ ತೆರಳೋಣ. ಅದು ಯಾವುದು ಅನ್ನೋದು ಈಗಾಗಲೇ ನಿಮಗಿಲ್ಲಿ ಕಾಣ್ತಾ ಇದೆ. ಯಾವುದು ಅಂತ ಹೇಳಿದ್ರೆ ರೂಪಕ ಅಲಂಕಾರ. ಏನು ರೂಪಕ ಅಲಂಕಾರ ಅಂದ್ರೆ ಅದರ ವ್ಯಾಖ್ಯಾನ, ಅದರ ವಿಷಯ ನಿಮ್ಮ ಕಣ್ಣೆದುರಿಗೆ ಇಲ್ಲೇ ಕಾಣಿಸ್ತಾ ಇದೆ. ವ್ಯಾಖ್ಯಾನದ ಅರ್ಥವನ್ನ ಮೊದಲು ನಾವು ಗಮನಿಸಿ ಉದಾಹರಣೆಗೆ ಬರೋಣ ಮಕ್ಕಳೇ. ನೋಡಿ ಏನಿದೆ ರೂಪಕ ಅಲಂಕಾರ ಅಂದ್ರೆ. ಮೊದಲು ಈ ರೂಪಕ ಅನ್ನುವಂತಹ ಪದಕ್ಕೆ ಒಂದು ಅರ್ಥ ಇದೆ ಮಕ್ಕಳೇ. ಏನಿದೆ ನೋಡಿ. ರೂಪಕ ಎಂದರೆ ರೂಪದ ಆರೋಪ ಮಾಡುವುದಾಗಿದೆ. ರೂಪದ ಆರೋಪ ಮಾಡುವುದು. ಅದು ಹೇಗೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ, ಮುಂದಿನ ಗಮನಿಸ್ತಾ ಹೋಗಿ. ನೋಡಿ, ಈ ಹಿಂದೆ ಒಂದು ವಸ್ತು ಇನ್ನೊಂದು ವಸ್ತುವಿನಂತಿದೆ ಎಂದು ಹೇಳುವುದು ಯಾವ ಅಲಂಕಾರ ಆಗಿತ್ತು ಅಂತ ಹೇಳಿದ್ರೆ ಉಪಮಾಲಂಕಾರವಾಗಿತ್ತು. ಏನು? ಒಂದು ವಸ್ತು ಇನ್ನೊಂದು ವಸ್ತುವಿನಂತೆ ಇತ್ತು, ವಸ್ತುವಿನಂತಿದೆ ಅಂದ್ರೆ ಒಂದನ್ನ ಇನ್ನೊಂದು ವಸ್ತುವಿಗೆ ಹೋಲಿಸಿ ಹೇಳುವಂತಹ ಅಲಂಕಾರ ಯಾವುದಾಗಿತ್ತು? ಉಪಮಾಲಂಕಾರವಾಗಿತ್ತು. ಒಂದು ವಸ್ತು ಇನ್ನೊಂದು ವಸ್ತುವಿನಂತಿದೆ ಎಂದು ಹೇಳುವ ಅಲಂಕಾರ ಯಾವುದಾಗಿತ್ತು? ಉಪಮಾಲಂಕಾರವಾಗಿತ್ತು. ಆದರೆ ರೂಪಕ ಅಲಂಕಾರಕ್ಕೆ ಬಂದಾಗ ಆ ಎರಡೂ ವಸ್ತುಗಳು ಬೇರೆ ಬೇರೆ ಆಗಿರೋದಿಲ್ಲ ಮಕ್ಕಳೇ. ಅವೆರಡನ್ನ ಒಂದೇ ಎಂದು ಹೇಳುವ ಅಲಂಕಾರವೇ ರೂಪಕ ಅಲಂಕಾರ ಆಗುತ್ತೆ. ಇಲ್ಲಿದೆ ನೋಡಿ, ಅವೆರಡೂ ವಸ್ತುಗಳು ಒಂದೇ ಎಂದು. ಇದು ಬಹಳ ಮುಖ್ಯ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ರೂಪಕ ಅಲಂಕಾರ ಎಂದರೇನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕಿರುವಂತಹ ಒಂದು ಪದ, ಸಾಲು, ವ್ಯಾಖ್ಯಾನ. ಅವೆರಡೂ ವಸ್ತುಗಳು ಅಂತ ಹೇಳಿದ್ರೆ ಉಪಮೇಯ ಮತ್ತೆ ಉಪಮಾನ. ಪದಗಳಲ್ಲಿ ಬರತಕ್ಕಂತಹ ಆ ಎರಡು ವಸ್ತುಗಳು ಒಂದೇ ಎಂದು ಹೇಳುವುದಕ್ಕೆ ನಾವು ಎಂತಹ ಅಲಂಕಾರ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ರೂಪಕ ಅಲಂಕಾರ. ಅಂದ್ರೆ ಏನು? ಇಲ್ಲಿದೆ ನೋಡಿ, ಉಪಮೇಯ ಉಪಮಾನಗಳೆರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ರೂಪಕ ಅಲಂಕಾರ ಎನಿಸಿದೆ. ಉಪಮೇಯ ಮತ್ತೆ ಉಪಮಾನದಲ್ಲಿ ಬಂದಿರತಕ್ಕಂತಹ ಪದಗಳು ಅಥವಾ ವಸ್ತುಗಳು ಅಲ್ಲೇನ್ ಬಂದಿರುತ್ತೋ ಅದು ಅವೆರಡು ಒಂದೇ. ಅವೆರಡರ ಮಧ್ಯೆ ಯಾವುದೇ ಭೇದವಿರುವುದಿಲ್ಲ. ಅದಕ್ಕೆ ನಾವು ಹೇಳಿರೋದು ರೂಪಕ ಅಂದ್ರೆ ಏನಂತ ಹೇಳಿದೀವಿ? ರೂಪದ ಆರೋಪ ಮಾಡುವುದು. ಇದು ಅದರಂತೆ ಇದೆ ಅನ್ನೋದನ್ನ ನಾವು ಭೇದವಿಲ್ಲದಂತೆ ಹೇಳ್ತೀವಿ. ಅವೆರಡು ಒಂದೇ. ಯಾವೆರಡು ಒಂದೇ? ಉಪಮೇಯ ಮತ್ತೆ ಉಪಮಾನಗಳೆರಡು ಒಂದೇ ಎಂದು ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ರೂಪಕ ಅಲಂಕಾರ ಎನಿಸಿದೆ. ಅದನ್ನು ನಾನಿಲ್ಲಿ ನಿಮಗೆ ಕೆಲವು ಉದಾಹರಣೆಗಳ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ. ನೋಡಿ, ಇಲ್ಲೇನಿದೆ, ಒಂದು ಉದಾಹರಣೆಯ ವಾಕ್ಯ ತಗೊಂಡಿದ್ದೀನಿ. ರಹೀಮನು ಕಳ್ಳನಂತಿದ್ದಾನೆ ಅಂದ್ರೆ ಇದು ನಮಗೆ ಯಾವ ಅಲಂಕಾರಕ್ಕೆ ಉದಾಹರಣೆ ಆಗಿಬಿಡ್ತು ಅಂತ ಹೇಳಿದ್ರೆ ಉಪಮಾಲಂಕಾರಕ್ಕೆ ಉದಾಹರಣೆ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ, ಉಪಮಾಲಂಕಾರದಲ್ಲಿ ಏನು ಬರುತ್ತೆ? ಅಂತೆ ಅನ್ನುವಂತಹ ಪದ ಬರುತ್ತೆ. ಹೇಳಿದ್ದೆ ನಾನು. ರಹೀಮನು ಕಳ್ಳನಂತಿದ್ದಾನೆ, ಕಳ್ಳನ ಅಂತೆ ಇದ್ದಾನೆ. ಅಲ್ಲಿ ಅಂತೆ ಅಂದ್ರೆ ರಹೀಮನನ್ನ ಕಳ್ಳನಿಗೆ ಹೋಲಿಕೆಯನ್ನ ಮಾಡುವ ಕೆಲಸ ಆ ವಾಕ್ಯದಲ್ಲಿ ನಡೆದಿದೆ.
ಅಂದ್ರೆ ಒಂದನ್ನ ಇನ್ನೊಂದಕ್ಕೆ ಹೋಲಿಸುವ ಕೆಲಸ, ಹೋಲಿಕೆಯ ಒಂದು ಕಾರ್ಯ ಅಲ್ಲಿ ನಡೆದಿದೆ. ರಹೀಮನು ಕಳ್ಳನಂತಿದ್ದಾನೆ ಅಂದ್ರೆ ಅದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿಬಿಡುತ್ತೆ. ಅದೇ ವಾಕ್ಯವನ್ನ ಸ್ವಲ್ಪ ಬದಲಾವಣೆ ಮಾಡಿದೀವಿ. ಇಲ್ಲಿ ನೋಡಿ, ರಹೀಮನೇ ಕಳ್ಳ. ವಾಕ್ಯವನ್ನ ನೀವು ಗಮನಿಸಬೇಕು. ರಹೀಮನೇ ಕಳ್ಳ. ರಹೀಮನೇ ಕಳ್ಳ ಅಂತ ಹೇಳಿದ್ರೆ ಇಲ್ಲಿ ರಹೀಮ ಬೇರೆ ಅಲ್ಲ, ಕಳ್ಳ ಬೇರೆ ಅಲ್ಲ. ಅವರಿಬ್ಬರು ಒಂದೇ. ಉಪಮೇಯ ಉಪಮಾನಗಳೆರಡು ಒಂದೇ ಎಂದು ಅರ್ಥ ಮಾಡ್ಕೊಳ್ತಿದ್ದೀರಿ ಅಂತ ನಾನು ಭಾವಿಸ್ತದೀನಿ ಮಕ್ಕಳೇ. ಇವೆರಡು ಬೇರೆ ಬೇರೆ ಅಲ್ಲ. ಯಾವೆರಡು ವಸ್ತುಗಳು ಬೇರೆ ಬೇರೆ ಅಲ್ಲ? ಉಪಮೇಯ ಬೇರೆ ಅಲ್ಲ, ಉಪಮಾನ ಬೇರೆ ಅಲ್ಲ. ರಹೀಮನೇ ಕಳ್ಳ. ಕಳ್ಳನೆಂದರೆ ರಹೀಮ, ರಹೀಮನೆಂದರೆ ಕಳ್ಳ. ಅರ್ಥ ಮಾಡಿಕೊಳ್ಳಕತ್ತಿರಲ್ಲ? ರೂಪದ ಆರೋಪ ಮಾಡೋದು ಅಂದ್ರೆ ಇವೆರಡರ ಮಧ್ಯೆ, ಉಪಮೇಯ ಉಪಮಾನಗಳೆರಡರ ಮಧ್ಯೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಭೇದವಿಲ್ಲದಂತೆ ಹೇಳುವ ಅಲಂಕಾರವೇ ಯಾವ ಅಲಂಕಾರ ಆಗಿದೆ ಅಂತ ಹೇಳಿದ್ರೆ ರೂಪಕ ಅಲಂಕಾರ ಆಗಿದೆ. ನೋಡಿ, ರಹೀಮನೇ ಕಳ್ಳ ಅಂದುಬಿಟ್ರೆ ಎಂದರೆ ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗುತ್ತೆ? ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗುತ್ತೆ. ಹಾಗಾದ್ರೆ ಏನಿದು? ಇಲ್ಲಿದೆ ನೋಡಿ, ಉಪಮೇಯ ಹಾಗೂ ಉಪಮಾನ ಎರಡೂ ಬೇರೆ ಬೇರೆಯಾಗಿರದೆ ಒಂದೇ ಎಂಬರ್ಥವನ್ನ ಸೂಚಿಸುವುದಾಗಿದೆ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ. ಇಲ್ಲಿ ಉಪಮಾಲಂಕಾರಕ್ಕೂ ರೂಪಕಾಲಂಕಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನು ನಾನು ನಿಮಗೆ ತಿಳಿಪಡಿಸ್ತಾ ಇದ್ದೀನಿ. ಉಪಮಾಲಂಕಾರದಲ್ಲಿ ಉಪಮೇಯನೇ ಬೇರೆ ಆಗಿತ್ತು, ಉಪಮಾನನೇ ಬೇರೆ ಆಗಿತ್ತು. ನೆನಪಿರಬೇಕು. ಉದಾಹರಣೆ ಒಂದು ವಾಕ್ಯ ಕೊಡ್ತೀನಿ. ಸೀತೆಯ ಮುಖ ಕಮಲದಂತೆ ಅರಳಿತು ಅಂತೇಳಿ ನೀವೆಲ್ಲಿ ನೋಡಿದ್ರಿ? ಉಪಮಾಲಂಕಾರದಲ್ಲಿ ನೋಡಿದ್ರಿ. ಅಲ್ಲಿ ಸೀತೆಯ ಮುಖವೇ ಬೇರೆ, ಕಮಲನೇ ಬೇರೆ. ಎರಡರ ಮಧ್ಯೆ ಏನಿತ್ತು? ವ್ಯತ್ಯಾಸ ಇತ್ತು. ಒಂದನ್ನ ಇನ್ನೊಂದಕ್ಕೆ ನಾವೇನ್ ಮಾಡಿದ್ವಿ? ಹೋಲಿಕೆಯನ್ನ ನೀಡಿದ್ವಿ, ಕೊಟ್ಟಿದ್ವಿ. ಆದರೆ ಇಲ್ಲಿ ಹೋಲಿಕೆಯ ಕೆಲಸ ನಡೆಯೋದಿಲ್ಲ. ಎರಡನ್ನೂ ಒಂದೇ ಎಂದು ಹೇಳುವ ಅಲಂಕಾರ ಇದಾಗಿದೆ. ಇಲ್ಲಿದೆ ನೋಡಿ, ಉಪಮೇಯ ಹಾಗೂ ಉಪಮಾನಗಳು ಎರಡು ಬೇರೆ ಬೇರೆಯಾಗಿರದೆ. ಉಪಮೇಯ ಉಪಮಾನಗಳ ಮಧ್ಯೆ ಯಾವುದೇ ವ್ಯತ್ಯಾಸವನ್ನು ನಾವಿಲ್ಲಿ ಕಾಣೋದಿಲ್ಲ. ಅವೆರಡನ್ನ ನಾವು ಒಂದೇ ಎಂದು ಹೇಳ್ತೀವಿ. ಭೇದವಿಲ್ಲದಂತೆ ಒಂದೇ ಎಂಬರ್ಥವನ್ನ ಸೂಚಿಸುವ ಅಲಂಕಾರವೇ ಯಾವ್ದಾಗಿದೆ ಅಂತ ಹೇಳಿದ್ರೆ ರೂಪಕ ಅಲಂಕಾರ ಆಗಿದೆ. ಈಗ ನಿಮಗೆ ಈ ಪದದ ಅರ್ಥ ಗೊತ್ತಾಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ರೂಪಕ ಅಂದ್ರೆ ಏನು? ರೂಪದ ಆರೋಪ ಮಾಡುವುದು. ಇಲ್ಲಿ ನೋಡಿ, ರಹೀಮ ಅಂದ್ರೆ ಕಳ್ಳ. ಕಳ್ಳನೆಂದ್ರೆ ಯಾರು? ರಹೀಮ. ಎರಡರ ಮಧ್ಯೆ ನಮಗೆ ಅಭೇದವಾದ ವರ್ಣನೆಯನ್ನ ಕಾಣ್ತೀವಿ ನಾವು. ಉಪಮೇಯ ಉಪಮಾನಗಳ ಮಧ್ಯೆ ಅಭೇದ ವರ್ಣನೆ ಕಂಡು ಬಂದಿತೆಂದರೆ, ಅಭೇದ ವರ್ಣನೆ ನಾವು ಕಾಣ್ತದೀವಿ ಅಂತ ಹೇಳಿದ್ರೆ ಅದು ಯಾವ ಅಲಂಕಾರ ಅಂತ ಹೇಳಿದ್ರೆ ರೂಪಕ ಅಲಂಕಾರ. ಇಲ್ಲಿ ಉಪಮೇಯ ಉಪಮಾನಗಳೆರಡು ಒಂದೇ ಆಗಿರೋದಿಲ್ಲ. ಅವೆರಡೂ ಕೂಡ ಬೇರೆ ಬೇರೆ ಆಗಿರ್ತವೆ. ಬೇರೆ ಬೇರೆ ಆಗಿರದೆ ಎರಡೂ ಒಂದೇ ಎಂಬರ್ಥವನ್ನ ಸೂಚಿಸುವ ಅಲಂಕಾರಕ್ಕೆ, ಅವೆರಡು ಬೇರೆ ಬೇರೆಯಾಗಿರದೆ ಒಂದೇ ಎಂಬರ್ಥವನ್ನ ಸೂಚಿಸುವಂತಹ ಅಲಂಕಾರಕ್ಕೆ ನಾವು ಎಂತಹ ಅಲಂಕಾರ? ರೂಪಕ ಅಲಂಕಾರ ಅಂತ ಹೇಳಿ ಕರೀತಾ ಹೋಗ್ತೀವಿ. ಈಗ ಮಕ್ಕಳೇ, ಒಂದು ಉದಾಹರಣೆಯನ್ನ ನಾವು ರೂಪಕ ಅಲಂಕಾರಕ್ಕೆ ತೆಗೆದುಕೊಂಡು ಅವುಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನ ನಾನು ನಿಮಗೆ ತೋರಿಸಿಕೊಡುವ ಪ್ರಯತ್ನ ಮಾಡ್ತೀನಿ ಮಕ್ಕಳೇ. ಈಗ ಇಲ್ಲಿ ನೋಡಿ ಮಕ್ಕಳೇ, ರೂಪಕ ಅಲಂಕಾರಕ್ಕೆ ಒಂದು ಉದಾಹರಣೆಯನ್ನ ನೋಡ್ತಾ ಹೋಗೋಣ. ಏನಿದೆ ವಾಕ್ಯ ಗಮನಿಸಿ. ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ. ಈ ವಾಕ್ಯವನ್ನು ನೀವು ಗಮನಿಸಿದಾಗ ಇದು ಸಂಪೂರ್ಣವಾಗಿ ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಆಗಲೇ ನಾವು ಗಮನಿಸಿದ ಹಾಗೆ ಉಪಮೇಯ ಮತ್ತೆ ಉಪಮಾನಗಳೆರಡರ ಮಧ್ಯೆ ಅಭೇದ ಕಲ್ಪನೆ ಅಥವಾ ಅಭೇದ ವರ್ಣನೆಯನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ನೋಡಿ, ಇಲ್ಲಿ ಅದೇ ಇದೆ. ಮೊದಲು ನಾವು ಲಕ್ಷಣವನ್ನ ಬರೆದಿದ್ದೀವಿ. ಏನಂತ? ಉಪಮೇಯ ಹಾಗೂ ಉಪಮಾನಗಳಲ್ಲಿ
ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸುವುದೇ ಯಾವ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ರೂಪಕ ಅಲಂಕಾರವಾಗಿದೆ. ನಾವು ಅದರ ವ್ಯಾಖ್ಯಾನವನ್ನಿಟ್ಕೊಂಡೇ ಏನನ್ನ ಬರಿತೀವಿ ಅಂತ ಹೇಳಿದ್ರೆ ಲಕ್ಷಣವನ್ನ ಬರಿತೀವಿ ಮಕ್ಕಳೇ. ಗೊತ್ತಿದೆಯಲ್ಲ ಪ್ರತಿಯೊಂದು ಅಲಂಕಾರಕ್ಕೂ ಕೂಡ. ಇಲ್ಲಿ ನೋಡಿ, ಉಪಮೇಯ ಉಪಮಾನಗಳಲ್ಲಿ ಏನ್ ಕಂಡು ಬಂದಿಲ್ಲ, ಕಂಡು ಬರೋದಿಲ್ಲ ಅಂತ ಹೇಳಿದ್ರೆ ಭೇದವು ಕಂಡು ಬರದೆ. ಭೇದವು ಅಂದ್ರೆ ವ್ಯತ್ಯಾಸ. ಉಪಮೇಯ ಬೇರೆಯಲ್ಲ, ಉಪಮಾನ ಬೇರೆಯಲ್ಲ, ಎರಡೂ ಒಂದೇ ಎಂದು ಹೇಳುವ ಅಲಂಕಾರನೇ ಯಾವುದಾಗಿದೆ ಅಂತ ಹೇಳಿದ್ರೆ ರೂಪಕ ಅಲಂಕಾರ ಆಗಿದೆ. ಹಾಗಾಗಿ ಭೇದವು ಕಂಡು ಬರದೆ ಅವೆರಡೂ ಒಂದೇ ಎಂದು ವರ್ಣಿಸುವುದೇ ಯಾವ ಅಲಂಕಾರ? ರೂಪಕ ಅಲಂಕಾರವಾಗಿದೆ, ಅಥವಾ ರೂಪಕ ಅಲಂಕಾರದ ಲಕ್ಷಣವಾಗಿದೆ ಅಂತ ಹೇಳಿ ನಾವು ಬರೆದು ಬಿಡ್ತೀವಿ. ಈಗ ನಾವು ಉಪಮೇಯ ಉಪಮಾನಗಳನ್ನ ಕಂಡಿಡ್ಕೋಬೇಕು. ಬಹಳ ಸುಲಭ ಇದೆ, ನಿಮಗೆ ನೋಡ್ತಿದ್ದಂಗೆನೆ ಅರ್ಥ ಆಗುತ್ತೆ. ಉಪಮೇಯ ಯಾವುದಾಗಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿ. ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ ಅನ್ನೋದ್ರಲ್ಲಿ ಉಪಮೇಯದ ಪದ. ಉಪಮೇಯ ಅಂದ್ರೆ ಗೊತ್ತಿದೆ, ವರ್ಣ್ಯ. ವರ್ಣ್ಯ ಅಂದ್ರೆ ವರ್ಣಿಸಿಕೊಳ್ಳುವ ಪದ ಅಥವಾ ಸಾಮಾನ್ಯ ಸಂಗತಿಯನ್ನ ಒಳಗೊಂಡಿರ್ತಕ್ಕಂತಹ ಪದ ವಿದ್ಯಾರ್ಥಿ. ಅಥವಾ ಶಾಲೆಗೆ ಈ ವಿದ್ಯಾರ್ಥಿ ಅಂತನೂ ಕೂಡ ಬರೀಬಹುದು, ತಪ್ಪೇನಿಲ್ಲ. ಆದ್ರೆ ನೇರವಾಗಿ ನಾವು ಪದಗಳನ್ನ ಆಯ್ಕೆ ಮಾಡ್ಕೋಬೇಕಾಗಿದೆ, ಅದು ಮುಖ್ಯ. ವಿದ್ಯಾರ್ಥಿ ಅನ್ನೋ ಪದ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಉಪಮೇಯ ಆಗಿದೆ. ಹಾಗೇನೆ ಇದರೊಳಗಡೆಗೆ ಉಪಮಾನದ ಪದ ಯಾವುದು? ಒಂದು ಮುಖ್ಯವಾಗಿರೋ ವಿಶೇಷ ವಸ್ತು ಸಂಗತಿಯನ್ನು ಒಳಗೊಂಡಿರ್ತಕ್ಕಂತಹ ಪದ ಯಾವುದು? ರತ್ನ. ಈ ರತ್ನ ಅನ್ನೋದು ಎಂತಹ ಪದವಾಗಿದೆ ಅಂತ ಹೇಳಿದ್ರೆ ಉಪಮಾನದ ಪದವಾಗಿದೆ. ನೀವಿಲ್ಲೇ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿ ಅನ್ನೋ ಪದಕ್ಕೂ ರತ್ನ ಅನ್ನೋ ಪದಕ್ಕೂ ಇಲ್ಲಿ ನಾವು ವ್ಯತ್ಯಾಸವನ್ನ ಕಾಣೋದಿಲ್ಲ. ಇಲ್ಲಿ ಎರಡೂ ವಸ್ತುಗಳು ಬೇರೆ ಬೇರೆಯಾಗಿರದೆ ಅವೆರಡೂ ಒಂದೇ ಎಂದು ಹೇಳುವ ಅಲಂಕಾರ. ಉಪಮೇಯ ಬೇರೆಯಲ್ಲ, ಉಪಮಾನ ಬೇರೆಯಲ್ಲ. ಇಲ್ಲಿ ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿಯನ್ನ ಬಹುತೇಕವಾಗಿ ನಾವು ರತ್ನ ಅನ್ನುವಂತಹ ರೀತಿಯಲ್ಲಿ ಶ್ಲಾಘನೆಯನ್ನ ಮಾಡೋದನ್ನ ಕೇಳಿರ್ತೀವಿ, ಹೊಗಳಿಕೆಯ ಮಾತುಗಳನ್ನ ಹೇಳೋದನ್ನ ನಾವು ಕೇಳ್ತೀವಿ ಅಲ್ವಾ. ಹಾಗಾಗಿ ಇಲ್ಲಿ ವಿದ್ಯಾರ್ಥಿ ಬೇರೆಯಲ್ಲ, ಬೆಲೆ ಬಾಳುವ ರತ್ನ ಅನ್ನುವಂತಹ ವಸ್ತುವಿಗೆ ಅಭೇದವಾಗಿ ವರ್ಣಿಸಿರ್ತಕ್ಕಂಥದ್ದು, ಅಭೇದವಾಗಿ ರೂಪಿಸಿ ವರ್ಣಿಸುವ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ರೂಪಕ ಅಲಂಕಾರವಾಗಿದೆ. ಹಾಗೆ ನೋಡೋದಾದ್ರೆ ಇಲ್ಲಿ ವಿದ್ಯಾರ್ಥಿ ಮತ್ತೆ ರತ್ನ ಇವೆರಡೂ ಪದಗಳ ಮಧ್ಯೆ ಯಾವುದೇ ವ್ಯತ್ಯಾಸವನ್ನಾಗಿರಲಿ ಭೇದವನ್ನಾಗಿರಲಿ ನಾವು ನೋಡೋದಿಲ್ಲ. ಅಭೇದವಾಗಿ ಹೇಳಿರತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದನ್ನ ನೀವು ಈ ವಾಕ್ಯದಲ್ಲಿ ನೋಡ್ತಿದ್ದಂಗೆ ನಿಮಗೆ ಅದು ಅರ್ಥ ಆಗ್ತಾ ಇದೆ. ಶಾಲೆಗೆ ಈ ವಿದ್ಯಾರ್ಥಿಯೊಂದು ರತ್ನ ಅಂತಂದಾಗ ಅಭೇದ ಕಲ್ಪನೆಯನ್ನ ನಾವಿಲ್ಲಿ ಕಾಣ್ತೀವಿ. ಹಾಗಾಗಿ ಮೂರನೆಯ ಒಂದು ಹಂತದಲ್ಲಿ ನಾವು ಅಲಂಕಾರವನ್ನ ಹೆಸರಿಸಿ ಬಿಡಬಹುದು. ಯಾವ ಅಲಂಕಾರ? ರೂಪಕ ಅಲಂಕಾರ ಅಂತ ಹೇಳಿ ಬರೆದು ಬಿಡ್ತೀವಿ. ಕೊನೆಯದಾಗಿ ಮಾಡಬೇಕಾಗಿರೋದು ಏನನ್ನ ಅಂತ ಹೇಳಿದ್ರೆ ಸಮನ್ವಯದ ಹೇಳಿಕೆಯನ್ನ ಬರೆಯುವಂಥದ್ದು. ಬಹಳ ಸುಲಭ ಮಕ್ಕಳೇ, ರೂಪಕ ಅಲಂಕಾರದಲ್ಲಿ ಬರೆಯೋ ಸಮನ್ವಯದ ಹೇಳಿಕೆ ಏನಿದೆ ನೋಡಿ. ಇಲ್ಲಿ ಉಪಮೇಯವಾದ ವಿದ್ಯಾರ್ಥಿಯನ್ನು ಉಪಮಾನವಾದ ರತ್ನಕ್ಕೆ ಹೋಲಿಸಿರುವುದಲ್ಲ. ಮತ್ತೆ ಹೋಲಿಸಿರುವುದಂದ್ರೆ ಅದು ಉಪಮಾಲಂಕಾರಕ್ಕೆ ಹೋಗ್ಬಿಡ್ತತಿ. ಏನಿದೆ ನೋಡಿ, ಅಭೇದವಾಗಿ ರೂಪಿಸಿ ವರ್ಣಿಸಿರುವುದರಿಂದ. ಅಭೇದವಾಗಿ ರೂಪಿಸಿ, ಅಭೇದ ಅಂದ್ರೆ ವ್ಯತ್ಯಾಸವಿಲ್ಲದಂತೆ ರೂಪಿಸಿ ವರ್ಣಿಸಿರುವುದರಿಂದ ಇದು ಏನಾಗಿದೆ ಅಂತ ಹೇಳಿದ್ರೆ ಎಂತಹ ಅಲಂಕಾರವಾಗಿದೆ ಅಂತ ಹೇಳಿದ್ರೆ ರೂಪಕ ಅಲಂಕಾರವಾಗಿದೆ. ಅಭೇದ ಕಲ್ಪನೆ, ಅಭೇದ ಕಲ್ಪನೆ ಅರ್ಥ ಮಾಡ್ಕೊಳಕತ್ತಿದ್ದೀರಿ ಅಂತ ನಾನು ಭಾವಿಸ್ತೀನಿ ಮಕ್ಕಳೇ. ನೋಡಿ, ವಿದ್ಯಾರ್ಥಿಗೂ ರತ್ನಕ್ಕೂ ಯಾವುದೇ ವ್ಯತ್ಯಾಸವಿಲ್ಲದಿರುವುದು. ಅಥವಾ ಇನ್ನೂ ಒಂದು ಸರಳವಾಗಿ ಇದರ ಏನು ಸಮನ್ವಯದ ಹೇಳಿಕೆಯನ್ನ ಬರೆಯೋದನ್ನ ಹೇಳ್ತೀನಿ ನಾನು. ಹೀಗಾದ್ರೂ ಬರಿಬಹುದು. ಉಪಮೇಯವಾದ ವಿದ್ಯಾರ್ಥಿಯನ್ನು ಉಪಮಾನವಾದ ರತ್ನಕ್ಕೆ ಅಭೇದವಾಗಿ ರೂಪಿಸಿ ವರ್ಣಿಸಿರುವುದರಿಂದ ರೂಪಕ ಅಲಂಕಾರವಾಗಿದೆ ಅಂತನಾದ್ರೂ ಬರೀಬಹುದು. ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅನ್ಸೋದಾದ್ರೆ ಬಹಳ ಸುಲಭವಾಗಿ ಬರೀಬಹುದು. ಇಲ್ಲಿ ಉಪಮೇಯವಾದ ವಿದ್ಯಾರ್ಥಿಗೂ
ಉಪಮಾನವಾದ ರತ್ನಕ್ಕೂ ಯಾವುದೇ ವ್ಯತ್ಯಾಸವಿಲ್ಲದಿರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ ಹಾಗೂ ಕೂಡ ಬರೀಬಹುದು ಮಕ್ಕಳೇ. ಸುಲಭ ಅನಿಸುತ್ತಲ್ಲ ಈ ಸಮನ್ವಯದ ಹೇಳಿಕೆ ನಿಮಗೆ? ನೇರವಾಗಿ ಬರೀಬಹುದು. ಇಲ್ಲಿ ಉಪಮೇಯಕ್ಕೂ ಉಪಮಾನಕ್ಕೂ ಯಾವುದೇ ವ್ಯತ್ಯಾಸವಿಲ್ಲದಿರುವುದರಿಂದ ಇದು ರೂಪಕ ಅಲಂಕಾರವಾಗಿದೆ. ನೋಡಿ, ಹಾಗೂ ಕೂಡ ಬರೀಬಹುದು. ಇಲ್ಲ ನಾನು ಹೀಗೆ ಬರಿತೀನಿ ಸರ್ ಅನ್ನೋದಾದಪ್ಪ ಅಂತಂದ್ರೆ ಹಂಗೂ ಬರೀಬಹುದು. ಇಲ್ಲಿ ಉಪಮೇಯ ಹಾಗೂ ಉಪಮಾನಗಳೆರಡರಲ್ಲಿ ಅಭೇದವಾಗಿ ಕಲ್ಪಿಸಿ ವರ್ಣಿಸಿರುವುದರಿಂದ ಇದನ್ನು ನಾವು ಏನಂತ ಕರಿಬಹುದು? ರೂಪಕ ಅಲಂಕಾರ ಅಂತ ಹೇಳಿ ಕರಿಬಹುದು. ಇದು ರೂಪಕ ಅಲಂಕಾರದ ಒಂದು ವಾಕ್ಯವನ್ನ ಉದಾಹರಣೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಮಕ್ಕಳೇ. ಇಲ್ಲಿಗೆ ಮುಗಿಸೋದಿಲ್ಲ, ಇನ್ನೂ ಕೆಲವಾರು ರೂಪಕ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು, ಹೆಚ್ಚಿನ ಉದಾಹರಣೆಗಳನ್ನು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ನೀಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ ಮಕ್ಕಳೇ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ರೂಪಕ ಅಲಂಕಾರ ಅಂದ್ರೇನು, ಹಾಗೆಯೇ ರೂಪಕ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಯನ್ನು ತೋರಿಸಿಕೊಟ್ಟಿದ್ದೀನಿ. ಇದು ನಿಮಗೆಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನೇರವಾಗಿ ನೆನಪಿಟ್ಟುಕೊಳ್ಳಿ, ಇಲ್ಲಿ ಉಪಮೇಯ ಉಪಮಾನಗಳ ಮಧ್ಯೆ ವ್ಯತ್ಯಾಸವನ್ನ ಕಾಣುವುದಿಲ್ಲ. ಉಪಮೇಯ ಉಪಮಾನಗಳು ಎರಡು ಬೇರೆ ಬೇರೆಯಾಗಿರುವುದಿಲ್ಲ. ಬೇರೆ ಬೇರೆಯಾಗಿರದೆ ಅವೆರಡು ಒಂದೇ ಎಂದು ಹೇಳುವ ಅಲಂಕಾರವೇ ಯಾವುದಾಗಿದೆ ಅಂತ ಹೇಳಿದ್ರೆ ರೂಪಕ ಅಲಂಕಾರವಾಗಿದೆ. ಇದು ತಮ್ಮೆಲ್ಲರಿಗೂ ಕೂಡ ಸರಳವಾಗಿ ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ರೂಪಕ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಉದಾಹರಣೆಗಳನ್ನು ನಾನು ನಿಮಗೆ ಕೊಡೋದಕ್ಕೆ ಮುಂದಾಗ್ತೀನಿ ಮಕ್ಕಳೇ. ಇಷ್ಟನ್ನ ಹೇಳ್ತಾ, ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ. ನನ್ನ ಕಳಕಳಿಯ ವಿನಂತಿ ಏನಂತಂದು ಹೇಳಿದ್ರೆ, ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅನ್ನುವಂತಹ ಮಾತನ್ನು ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎನ್ನುವ ಮಾತನ್ನು ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.